ಓ ಯಮಸ್ವಾಮಿ, ಎಲ್ಲೋದ್ರಿ ಇವ್ರೆ? ನಮಸ್ಕಾರ. ನಿಮ್ಗೆ ಹೇಳಿದೆ ನಾ ಯಮ ಅಲ್ಲ ಅವರ ಪಳೆಗನ್ನಡಂ. ಅಣ್ಣ ಕನ್ನಡದಲ್ಲಿ ಮಾತಾಡು ಸಾಕು, ನಿನ್ನ ಪಳೆಗನ್ನಡ ಹೊಸಗನ್ನಡ ಎಲ್ಲ ಬೇಡ. ಒಂದ್ಸರಿ ಬಾಯಿ ಹಾಕೋ ಅಂತ ನೋಡಿದೆ ಅಂತ. ಎಲ್ಲ ಭಾಷೆಗೂ ಬಾಯಿ ಆಗ್ತದೆ, ಅದು ಬೇರೆ ಪ್ರಶ್ನೆ. ನೋಡ ಅದಲ್ಲ ಸ್ವಾಮಿ, ನನಗೀಗ ತಲೆ ಬಿಸಿ ಆಗಿದೆ ನೋಡಿ. ಯಾಕದು ಹಾಗಾಯ್ತು? ತಲೆ ಉಂಟಲ್ಲ, ಹಾಗಾಗಿ ಹೀಗಾಗ್ತಾ ಉಂಟು. ಅಲ್ಲ, ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಗೊತ್ತಿಲ್ಲ. ಶನೇಶ್ವರಕ್ಕೆ ಹೋದ್ರು ರಾಮೇಶ್ವರ ಬಿಡುದು ಎಂಬಂತೆ. ಹಾಗಲ್ಲ, ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರ ಬಿಡ್ಲಿಲ್ಲ ಎಂಬಂತೆ. ಓಹ್, ಈ ವರ್ಷ ಹಾಗಾಯ್ತದೆ. ಯಾವ ವರ್ಷಕ್ಕೂ ನಾ ಹೇಳ್ದಂಗೆ ಅದು ಹಾಗೆ ಇರಲಿ ಭಾಗವತ್ರ, ಬದಲಾವಣೆ ಮಾಡಬೇಡಿ ಮತ್ತೆ. ಎಲ್ಲ ಮೂರ್ಖ, ನೀ ಬದಲಾವಣೆ ಮಾಡ್ಕೊಂಡು ನನಗೆ ಹೇಳ್ತೇನಾ? ನಾನೇ ಬದಲಾವಣೆ ಮಾಡಿದವ. ಹಾಗಾಗಿದೆ ಪರಿಸ್ಥಿತಿ. ಅಷ್ಟೇ ಅಲ್ಲ ಸ್ವಾಮಿ, ಕೊಟ್ಟವ ವೀರಭದ್ರ, ತಗೊಂಡವ ಕೋಡಂಗಿ ಎಂಬ ತರನಾಯ್ತು. ಕೊಟ್ಟವ ಕೋಡಂಗಿ, ತಗೊಂಡವ ವೀರಭದ್ರ, ಅದು ಹಾಗೈತೆ. ಮತ್ತೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಭಾಗವತ್ರೆ. 1000 ಮಾತಾಡುವಾಗ 999 ತಪ್ಪುವುದು ಮನುಷ್ಯನ ಸಹಜ ಗುಣ. ಅದು ಕರ್ಮಕಾಂಡ. 1000 ಮಾತಾಡುವಾಗ 999 ಸರಿ ಮಾತಾಡಿ, ಒಂದು ತಪ್ಪಿದ್ರೆ ಕ್ಷಮೆ ಉಂಟು. ಇದು ಹಾಗಲ್ಲ, 999 ತಪ್ಪು, ಒಂದು ಮಾತ್ರ ಸರಿ. ಮಹಾನ್ ಸಾಧನೆ ಮಾಡಿದಾಗ ಉಂಟಾವ ಹೇಳೋದು ನೋಡಿ. ಒಂದಾದ್ರೂ ಸರಿ ಆಯ್ತಲ್ಲ ಅದು. ಅದು ನಮ್ಮ ಪುಣ್ಯ, ಮತ್ತೆ ಕೇಳುವವ್ರ ಭಾಗ್ಯ. ಮತ್ತೆ ಹುಡುಗಾಟಗಾರಿಲ್ಲ ಅದು. ಯಾವಾಗ ಸುಧಾರಿಸ್ತಿರೋ ಮರ ನೀವಲ್ಲ. ನೋಡುವ, ಇನ್ನೂ ಅವಕಾಶ ಉಂಟು. ಹೇಳ್ತಾ ಹೇಳ್ತಾ ಆಯ್ತಲ್ಲ ಕೆಲವು ಮಳೆಗಾಲ. ಅದಲ್ಲ ಸ್ವಾಮಿ, ಇಲ್ವಾದ್ರೆ ಯೋಚನೆ ಮಾಡಿ. ಆ ಪಾಪಿ, ದುಷ್ಟ, ಅವಿವೇಕಿ, ನೀಚ ಸದಾನಂದ ಇದ್ದಾನಲ್ಲ. ಸದಾನಂದ ಎಂತ ಒಳ್ಳೆ ಹುಡುಗ ಅವ. ಅವನ ಬಗ್ಗೆ ನೀವು ಹೀಗೆ ಹೇಳುದ? ಆದ್ರೆ ಅವನೊಟ್ಟಿಗೆ ಕೆಳಗೊಬ್ಬಿದ್ದ ತೆಗೆದಾಗ್ದವ. ಆ ಒಳ್ಳೆಯವ್ರ ಸುದ್ದಿ ಎಲ್ಲ ಇಷ್ಟೊತ್ತಿಗೆ ಮಾತಾಡಬಾರ್ದು ಭಾಗವತ್ರಿ. ಬೇಡ, ಹೇಳಿದ್ರು ಅನ್ನ ನೀರು ಸಿಗ್ಲಿಕ್ಕಿಲ್ಲ ಇವತ್ತಲ್ಲಿ. ಅನ್ನ ನೀರೆಲ್ಲ ಸಿಗುದಿಲ್ಲ, ಒಳ್ಳೆ ತುಂಡು ಸಿಗತ್ತೆ, ತಿನ್ನೋದಿಲ್ಲ. ಇಲ್ವಾ ಅದ್ರಿಗೆ ಯೋಚನೆ ಮಾಡಿ. ಅವಂತೂ ಇದು ಕಣ ಸಾಯಲಿ ಮನೆಯಲ್ಲಿ ಮಾರ್ರ. ಈಗ ಹೋಗಿ ಹೋಗಿ ಒಂದು ನಾಯಿ ತಂದು ಸಾಕಿದ್ದಾನೆ. ಎಂತ ಆಗಿದ್ದ? ಹಗಲಿ ಅಂತಿಲ್ಲ, ರಾತ್ರಿ ಅಂತಿಲ್ಲ, ಪುರ್ಸೊತ್ತಿಲ್ದೆ ಕೂಗುದು. ಹೌದಾ? ಉಪದ್ರ ಅಲ್ದೆ. ಈಗ ನಾನು ಸುಮ್ಮನೆ ಉಳಿದೆ ಅಂತ ತಿಳ್ಕೊಳ್ಳುವ ಭಾಗವತ. ಅವ್ನು ನಾಳೆ ಏನ್ ಮಾಡ್ತಾನೆ? ಕೋಣ ತಂದು ಸಾಕ್ತಾನೆ, ಕಾಡು ಹಂದಿ ತಂದು ಸಾಕ್ತಾನೆ, ಊರ್ ಕೋಳಿ ತಂದು ಸಾಕ್ತಾನೆ. ಒಳ್ಳೇದಾಯ್ತಲ್ಲ. ಎಂತ ಒಳ್ಳೇದಾಗಿದೆ? ಎಂತ ನಮ್ಮನೆ ಪ್ರಾಣಿ ಸಂಗ್ರಹ ಅಲ್ವಾ? ಹೌದಾ? ಎಂತ ಪ್ರಾಣಿ ಸಂಗ್ರಹ ಅಲ್ವ ನಮ್ಮನೆ? ಸುಮ್ನಿರ, ಯಾರಿಗೆ ಜೋರ್ ಮಾಡುತ್ತೆ? ಅಯ್ಯಬ್ಬ, ಅವ್ನ ನೆನ್ಪು ಮಾಡ್ಕೊಂಡು ನಿಮ್ಗೆ ಜೋರ್ ಮಾಡ್ತಿದ್ದಾನೆ. ಕೋಣ ಸಾಕಿದ್ರೆ ಇಬ್ರೊಟ್ಟು ಕಂಬಳಕ್ಕೆ ಹೋದ್ರೆ ಆಯ್ತು, ಕೋಳಿ ಸಾಕಿದ್ರೆ ಇಬ್ರೊಟ್ಟು ಪಡೆಗೆ ಹೋದ್ರೆ ಆಯ್ತು, ಹಂದಿ ಸಾಕಿದ್ರೆ ಒಳ್ಳೆ ಪದಾರ್ಥ ಮಾಡಿದ್ರೆ ಆಯ್ತಾ. ಬದುಕಿ ನನಗೆ ರಗಳೆ ಒಟ್ಟಿಲ್ಲ. ಒಂದ್ ದಿವ್ಸ ನಿಮ್ಗೆ ಕರೀತೆ ಬನ್ನಿ. ನಾವು ಅದೆಲ್ಲ ತಿನ್ನೋದಿಲ್ಲ ಮರೆ. ಎಂತ ಹೋಳು ತಿನ್ನುವುದಿಲ್ವಾ? ಯಾವುದು ತಿನ್ನೋದಿಲ್ಲ. ಬೇಡ ಬಿಡಿ. ಇಲ್ವಾದ್ರೆ ಇವತ್ತೊಂದು ನಿರ್ಣಯ ಮಾಡ್ಬೇಕಂತಲೇ ಬಂದೆ. ಜೀವನದಲ್ಲಿ ಅಲ್ಲಿಂದ ಇಲ್ಲಿ ತನಕ ನಾ ಮಂಗನೇ ಆದದಲ್ಲ ಮಾರ್ರ. ನೀ ಇನ್ನಲ್ಲ ಮಂಗನಾಗ್ಲಿಕ್ಕೆ ಉಂಟನ? ಇನ್ನು ಮಂಗನಾಗ್ಲಿಕ್ಕೆ ಉಂಟಂದ್ರೆ ನಾ ಮೊದ್ಲಿಂದ ಮಂಗನ ಭಾಗವತ್ರೆ. ಹಾಗಲ್ಲ, ಪಕ್ಕ ಮಂಗ ಆಗುದಿಲ್ಲಪ್ಪ. ಅಂದ್ರೆ ಮಂಗನಾಗುದೇ ನಾನು, ಪಕ್ಕನ ಆಗುದಿಲ್ಲ ಅಲ್ಲ. ಆ ನರ ಒಂದು ಕೆಲಸ ಮಾಡ್ತದೆ ಅಲ್ಲ ಭಾಗವತ್ರೆ. ನೀವಿಂತ ನಂಜಿನ ಮಾತಾಡು ಭಾಗವತ್ರ ಅಲ್ಲಲ್ಲ. ನೀವೆಂತ ಕೈಗಾಡದೆ ಮಾತಾಡ್ತೀರಿ? 12 ವರ್ಷ ಆಯ್ತು. ಈಗ ಕೆಲವರು ಒಡನಾಟ ಆಯ್ತಲ್ಲ. ಅದಕ್ಕೆ ಹೇಳುವುದು, ಬೇರೆಯವ್ರು ಒಡನಾಟ ಮಾಡಬೇಡಿ, ನಮ್ಮಂಥವ್ರು ಒಡನಾಟ ಮಾಡಬೇಕು ಅಂತ ಹೇಳುವುದು. ಅದೇ ಸಣ್ಣ ತೊಂದರೆ ಅದ್ದದಿ. ಆ ವಿಷಯ ಬಿಡ್ವಲ್ಲ, ಅಲ್ಲಿ ಬಿಡುವಾಗ ಬಿಡುದೇ ಮತ್ತೆ ಹಿಡ್ಕೊಂಡು ಪ್ರಯೋಜನ ಇಲ್ಲ. ನೀವು ಎಲ್ಲ ಸತ್ತ ಇನ್ನೊಂದು ನೋಡ್ಬೇಕಲ್ಲ. ಈಗ ನೋಡಿ ಹಜಮಾನ್ ನಿನ್ನ ಅಪ್ಪ ಏಕತೆಂಬುದಲ್ಲ, ಯಜಮಾನರು. ಅದೇ ನಮಸ್ಕಾರ. ಇಲ್ಲ, ಹೇಗಿದ್ರಿ ಯಜಮಾನ್ರೆ? ಅಡ್ಡಿಲ್ಲ. ನೀ ಹೇಗಿದ್ಯಪ್ಪ? ನನಗೇನು ಸಮಸ್ಯೆ ಉಂಟು ಸ್ವಾಮಿ. ಇಂಥವ್ರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಯಾವ ಸಮಸ್ಯೆ ಆಗುದಿಲ್ಲ ಹೇಳೋ ವಿಶ್ವಾಸ ಉಂಟು ನನಗೆ. ದೇವರಾಣ, ನೀ ಯಾವ್ದಕ್ಕೂ ಸಮಸ್ಯೆ ಮಾಡ್ಕೊಳ್ಳೋದಿಲ್ಲ ಅಣ್ಣ. ಆಗುದಿಲ್ಲ ಅದು. ನೀನು ಕೊಡ್ಬೇಕಾದ್ದೊಂದು ಕೊಡುವುದಿಲ್ಲ ಬಿಟ್ರೆ, ವರ್ಷ ಹೋದಾಗ ನೀನು ಕುತ್ತಿಗೆಯಲ್ಲಿದ್ದೊಂದು ದಪ್ಪ ಅಂತ ಹೋಗುದೇ. ಇಲ್ಲೆಂತ ದಪ್ಪ, ಹಿಂಬದಿ ನೋಡಿ. ಎಂತ ಕಥೆಯನ್ನ ಜಾಗವೂ ಇಲ್ಲನ. ಸಾಧನೆಯ ಪ್ರತೀಕ. ಸಾಧನೆ ಪ್ರತೀಕ ಆಗ್ಲಿ ಮಾರಯ್ಯ. ನಮ್ಗಾರು ಒಂದು ಕೊಡ್ತೀರ ಅವ್ರ ಚಿಕ್ಕಪ್ಪ ಮಗ ನೀವು. ಹಾಗಲ್ಲ, ಒಂದು ಆತ್ಮಹತ್ಯೆಯಲ್ಲಿ ಅವ್ರು ನಿಮ್ಗೆ ಕೊಟ್ಟರೆ ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳೋದೇ. ಅವರು ಪ್ರೀತಿ ವಿಶ್ವಾಸಘಾತಕದಲ್ಲಿ. ವಿಶ್ವಾಸಘಾತಕ ತರವೇ ನಿಮ್ದು.
ಹಾ ಕೊಡುದಿಲ್ಲಲ್ಲ? ಕೊಡುದಿಲ್ಲ. ಬೇಡ, ಇವತ್ತಲ್ಲ ನಾಳೆ ಅದು ದಿವಸ ಉಂಟಲ್ಲ, ಕೊಡು. ಕೊಡ್ಬೋದು. ನೋಡು, ನಿರೀಕ್ಷೆಯಲ್ಲೇ ಇರುವ. ಎಂತ ಎಂತದ ಎಂತಾಯ್ತು ಈಗ? ಏನ್ ಮಾಡ್ಸತ್ತ ಹೇಳು. ಏನಾಯ್ತು ಈಗ ನೀನ್ ಇದ್ದಿದ್ದೆ ಹೆಚ್ಚು, ಹೌದಾ? ಹಾ. ಈಗ ಹೋಗಿ ಹೋಗಿ ಒಂದು ನಾಯಿ ಸಾಕಿದ್ದೀಯ ನೀನು. ಹೌದು. ನಾಯಿ ಕತೆ ಬಿಡುವ. ನಾನು ಬಾಡಿಗೆ ಕೇಳಿದ್ರೆ ಅದು ಯಾವ ಬಾಗ್ಲಲ್ಲಿ ಮರ್ಯಾದ? ಅದು ನಮ್ಮನೆ ನಾಯಿಗೆ ಬಾಡಿಗೆ ಹೇಳುವ ಶಬ್ದ ಆಗುದಿಲ್ಲ. ನೀನು ಅದೆಲ್ಲ ಹೇಳುದು ಬೇಡ ನನಗೆ. ನೋಡು, ಹೇಳಿ ಆಗಿದ್ರೆ. ನಾನು ನಿನ್ನಲ್ಲಿ ಬಾಡಿಗೆ ಕೇಳ. ಹೌದಾ? ಹೌದಲ್ಲ ಮಾರ್ಯ? ಅದೇ ನಾನು ಹೇಳ್ರಾಗ್ತದೆ. ಆಯ್ತದ? ಹೇಳಿ ನೋಡುವ. ಬಾಡಿಗೆ ಬಾಡಿಗೆ ಬಾಡಿಗೆ. ಆ ನನ್ನ ಸ್ವರ ಯಾವುದು, ಸಂಬಂಧಿಕ ಸ್ವರ ಯಾವುದು? ನಿಜಲ್ಲ ಸಂಬಂಧಿಕ ಹೇಕತಿ ಗೊತ್ತಾಗೋದಿಲ್ಲ ಅದಕ್ಕೆ. ಗೊತ್ತಾಗೋದಿಲ್ವಾ? ಅದಲ್ಲ, ನನಗೆ ನೋಡು ಈಗ. ಸ್ವಾಮಿ, ನೀವು ಹಾಗೆ ಹೇಳ್ತೀರಿ ನಾಯಿ ಸಾಕಿದೆ ಯಾಕೆ ಅಂತ ಹೇಳಿ. ನಿಮ್ಗೆಲ್ಲ ವಿಷಯ ಗೊತ್ತಾಗುದಿಲ್ಲ. ನಿಮ್ಗೆ ತೊಂದರೆ ಇಲ್ಲ ಸ್ವಾಮಿ. ನಾನು ರಾತ್ರಿ ಮನೇಲಿ ಒಬ್ಬನೇ ಇರುವುದು, ಧೈರ್ಯಕ್ಕೆ ಬೇಕು ಅಂತ ನಾನು ನಾಯಿ ಸಾಕಿದ್ದ. ಹೌದು ಹೌದೌದು. ಈಗ ರಾತ್ರಿ ನೀವು ಮನೆಯಲ್ಲಿ ಇದ್ರೆ ನಾಯಿ ಸಾಕುದಿಲ್ಲ. ಹೌದಾ? ಅದ್ರ ಅಗತ್ಯ ಇರುವುದಿಲ್ಲ. ಹಿಂದ್ವಾ ಹಿಂದ್ವಾ ಹಿಂದ್ವಾ. ಅದಲ್ಲ ವಿಷಯದಿಂದ. ಎಂತ ರಾತ್ರಿ ನಾನು ಮನೆಯಲ್ಲಿದ್ದರೆ ನಾಯಿ ಸಾಕುದಿಲ್ಲ, ಅಗತ್ಯ ಇಲ್ಲ ಅಂತ. ಅಂದ್ರೆ ನಾನೇ ನಾಯಿ ಎಲ್ಲ ಕೂಗ್ತಿರ್ತೇನೆ ನಾನು. ಎಂತ ಮಾತಾಡ್ತೀರಿ? ನಿಮಗೆ ನಾಯಿ ಅಂತ ಹೇಳಿ ನಾಯಿಗೆ ಬೇಸರ ಆಗುದಿಲ್ವಾ? ನೀ ಸತ್ತೇ ಹೋಗು ನೀನು. ಅಂದ್ರೆ ನಾಯಿಗಿಂತಲೂ ಕಡಿಮೆ ನಾನು. ಮಾನವಾತೀತ. ಮಾನವತೀತ. ಹೌದು. ಯಾಕೆ ಹೀಗೆ ಮಾಡ್ಸತ್ತೆ ಹೇಳು. ಧೈರ್ಯಕ್ಕೆ ಬೇಕು ಅಂತ ನಾಯಿ ಸಾಕಿದ್ದು. ಹೌದು. ಹಾಗಂತ ನಾಯಿ ಅಂತ ಆಶ್ಚರ್ಯ ಮಾಡ್ಬೇಡಿ. ನಾಯಿ ನೋಡ್ಲಿಕ್ಕೆ ಚಂದ ಉಂಟು ಅಂತ ಲೆಕ್ಕ ಹಾಕಿ. ಬಹಳ ಚಂದ, ಬಹಳ ಚಂದ. ಒಂದಲ್ಲ ಎರಡಲ್ಲ, ನಾಯಿಗೆ 5 ಬಣ್ಣ ಉಂಟು. 5 ಬಣ್ಣ ಇತ್ತಿದ್ದೇವೆ. 1 2 3 4 5 ಬಣ್ಣ. ನಾವು ಸರಿಯಾಗಿ ಗ್ರಹಿಸಿದ್ದೇನೆ. 5 ಬಣ್ಣ ಉಂಟು. ಬರೀ 5 ಬಣ್ಣ ಮಾತ್ರ ಅಲ್ಲ, ಹೆಸರು ಹಾಗೆ ಇಟ್ಟಿದ್ದೇನೆ. ಹೆಸರು? ಹೌದು. ಎಂತ ಹೆಸರು ಅಂತ? 5 ಗೊಂಬೆ. 5 ಗೊಂಬೆ ಅಂತ ಹೆಸರು ಯಾಕಿಟ್ಟೆ? 5 ಬಣ್ಣ ಇರುವುದರಿಂದ 5 ಗೊಂಬೆ. 5 ಗೊಂಬೆ ಹೆಸರಿಟ್ಟವರು ನಾನೇ. ನೀನೆ? ತಲೆನೇ ಅಲ್ಲ ಮಾರಯ್ಯ. ಅದು 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 ಪುರ್ಸೊತ್ತಿಂದ ಕೂಗ್ತಾ ಉಂಟು. ಕಟ್ಟಾಕ ಹೋಗು. ಹೌದು. ಬಾ ಕಟ್ಟಾಕ. 5 ಗೊಂಬೆ ಕಟ್ ಕಟ್. ಸರಿ ಮಾಡಿ, ಸರಿ ಮಾಡಿ ಕೊಟ್ಟು. ಅದಿಲ್ಲ ಭಾಗವತ್ರೆ, ಆ ಹುಡುಗದ ಭಾರಿ ಸಂತೋಷ ಉಂಟು ನನಗೆ. ಅವನ ತಲೆಗೆ ಮೆಚ್ಚಬೇಕಲ್ಲ ಮಾರ್ರೆ. ಎಂತ ಸಾಹಿತ್ಯ ದಿವಾಕರನ, ರತ್ನಾಕರ. ಈಗ ಒಂದು ನೋಡಿ, ಒಂದು ನಾಯಿ ತರದ ವಿಶೇಷ ಅಲ್ಲ ಭಾಗವತ್ರೆ. ತೊಂದು ನಾಯಿಗೆ ಹೆಸರಿಟ್ಟಿದ್ದಾನಂತೆ ನೋಡಿ, 5 ಗೊಂಬೆ ಅಂತ ಹೆಸರಿಟ್ಟಿದ್ದಾನಂತೆ. ಅವನ ತಲೆ ಎಂತ ತಲೆ ಭಾಗವತ್ರೆ, ಎಂತ ತಲೆ. ಅವನ ತಲೆ ಪಾರಿತೋಷಕ ಕೊಡುವ. ನಿನ್ ತಲೆ ಯಾವ್ದ್ರ ಕೊಡುದು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಯಾಕೆ? ಏನು ಅರ್ಥ ಆಗ್ಲಿಲ್ಲ. ಎದ್ರಿಂದಿದ್ರೆ ಮಂಗ ಮಾಡಿಬಿಟ್ಟವ. ಯಾರು ಮಂಗ ಆಗೋರು? ಯಾರು? ನಾನೆಲ್ಲಿ ಮಂಗ ಅದೇ? 5 ಗೊಂಬೆ ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಸುಳ್ಳಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳಿ ನೋಡುವ. 5 ಅಂದ್ರೆ ಪಂಚ. 5 ಅಂದ್ರೆ ಪಂಚ. ಹೌದು ಭಾಗವತ್ರೆ. ಗೊಂಬೆ ಅಂದ್ರೆ ಮೂರ್ತಿ. ಪರ್ಯಾಯವಾಗಿ ನಾಯಿಗೆ ನಿಮ್ಮ ಹೆಸರು ಅಂತ? ನನ್ನ ಹೆಸರು ಪಂಚಮೂರ್ತಿ. 5 ಗೊಂಬೆ ಅಂದ್ರೆ ಪಂಚಮೂರ್ತಿ. ನಿಮ್ಮ ಹೆಸರಲ್ಲಿ ನಾಯಿಗೆ ಇಟ್ಕೊಂಡು ನಿಮ್ಮ ಹಿಂದ್ಗಡೆ ನಿಂತ್ಕೊಂಡು 5 ಗೊಂಬೆ ಬಾ ಅಂತೇಳಿ ನಿಮ್ಮನ್ನೇ ಕರೀತಾ ಮಂಗ ಮಾಡ್ತಾ ಇದ್ದ. ಅಷ್ಟು ಮಾಡ್ರು ನಿಮ್ಗೆ ಗೊತ್ತಾಗ್ಲಿಲ್ಲ. ಕೇಳಿದ್ರೆ ನನಗೆಲ್ಲ ಗೊತ್ತುಂಟು, ಅದೇ ಮಂಗಾಗು ಅಂತೀರಿ. ಇದಿಯಲ್ಲಿ ಹೆಕ್ಕ ತಿಂಬುದು ಮಾರ್ರ ಇದ? ಅದಲ್ಲ ಹೆಕ್ಕ ತಿಂಬುದು. ನಾನ ಅಲ್ಲ ಅಂದ್ರೆ ಬೇಜಾರತ್ತೆ. ಸುಮ್ಮನೆ ಭಾಗವತ್ರೆ. ಸಾಯ್ತ್ರಿ ಮರ ಹುಚ್ಚ ನಿಮಗೆ. ಯಾರೋ ಹಾರಿಸ್ತಿರೋದು ಹಾರೋದಲ್ಲ, ನಾವು ವಿಚಾರ ಹೊಡ್ಕೊಂಡು ಹಾರಬೇಕು. ಎಲ್ಲಿ ಇಳಿಸ್ತಿರೋದು ವಿಚಾರ ಮಾಡ್ಕೊಳ್ಬೇಕು. ಒಟ್ಟು ಮಂಗನಾಗಿ ಹಾರ್ತಿರೋದಲ್ಲ. ಹಾಗೆ ಯುವ ಅದೇ ಕೆಲಸ ಅವನಿಗೆ. ಏನ್ ಮಾಡ್ಸತ್ತೆ ಹೇಳು. ಮತ್ ಬಂದ ಅವಾಗ. ಹೌದು ಮಾರಾಯ. ಎಂತ ಐತಿ? ನಾಯಿ ತಂದ್ಯಾ? ಹೌದು. ನಾಯಿ ಸಾಕಿದ್ಯಾ? ಸಾಕಿದೆ. ನಾಯಿಗೆ ಹೆಸರಿಟ್ಯಾ? ಇಟ್ಟೆ. ಏನ್ ಹೆಸರಿಟ್ಟೆ? 5 ಗೊಂಬೆ. 5 ಗೊಂಬೆ ಅಂದ್ರೆ ಅರ್ಥ ಏನು? ಪಂಚಮೂರ್ತಿ ಅಂತ ಹೇಳಬಾರ್ದು ಅಂತ. ಯಾಕೆ ಈ ರೀತಿ ಮಾಡ್ಸತ್ತೆ ಹೇಳು. ಹೇಳಲಿಕ್ಕಿಲ್ಲ. ಪಂಚಮೂರ್ತಿ ಅಂದ್ರೆ ಏನು, 5 ಗೊಂಬೆ ಅಂದ್ರೆ ಏನು? 5 ಗೊಂಬೆ ಅಂದ್ರೆ ಏನು, ಪಂಚಮೂರ್ತಿ ಅಂದ್ರೆ ಏನು? ಹೇಳಿ ಹೇಳಿ ಹೇಳಿ. ನಾಯಿ ಅಂದ್ರೇನು, ಕುನ್ನಿ ಅಂದ್ರೇನು? ಕುನ್ನಿ ಅಂದ್ರೇನು, ನಾಯಿ ಅಂದ್ರೆ ಹೇಳ ಹೇಳ. ನಾಯಿ ಅಂದ್ರೆ ಏನು? ನಿನ್ನ ಕೈ ಕತ್ತರಿಸ್ತೇನೆ ಮಗನ.
ತಪ್ಪಾಯ್ತು ಮಾಡಿದ್ ಹೇಳು ಒಪ್ಪ. ಎಂತ ಮಾತಾಡ್ ನಿಮ್ಮ ಹೆಸರು ನಾಯಿಗೆ ಇಡುದ ಮಾರ್ರೆ. ಇಟ್ಟಿಯಲ್ಲ ಈಗ ನಿಮ್ಮ ಹೆಸರು ನಾಯಿಗೆ ಇಟ್ಟರೆ ನಾಯಿಗೆ ಹೆಸರು ಆಗುದಿಲ್ವಾ? ನೀ ಸತ್ತೇ ಹೋಗ ನೀನು. ಒಂದು ಅಷ್ಟು ಕನಿಷ್ಠವೇ ಮಾನವಾತೀತ. ಮಾನವಾತೀತ ಹೌದು. ನಿಮ್ಮ ತಲೆ ಯಾರು ಹಾಳು ಮಾಡ್ತಾ